ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಧಕ ಪ್ರಾರಂಭದಲ್ಲಿ ಸಾಧನೆಯನ್ನು ಸ್ಟಾರ್ಟ್ ಮಾಡಿದಾಗ ಹೇಗೆ ಸಮುದ್ರದಿಂದ ನಾವು ಮಧ್ಯೆ ಹೋಗಬೇಕಾದ್ರೆ ಸಾಕಷ್ಟು ಅಲೆಗಳನ್ನು ಫೇಸ್ ಮಾಡಬೇಕಾಗ್ತದೋ ಹಾಗೆಯೇ ಸಾಧಕರಾಗಿರ್ತಕ್ಕಂಥವ್ರು ಅಥವಾ ಯಾವುದೇ ಸಾಧನೆ ಇರಲಿ, ಅದು ಸಾಂಸಾರಿಕ ಸಾಧನೆ ಇರಲಿ ಅಥವಾ ಪಾರಮಾರ್ಥಿಕ ಸಾಧನೆ ಇರಲಿ, ಯೋಗ ಸಾಧನೆ ಇರಲಿ, ಯಾವುದೇ ಸಾಧನೆಗಳು ಇದ್ದರೂ ಕೂಡ ಸಾಧಕನು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗ್ತದೆ, ಸಂಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಅದೇ ಪ್ರಕಾರವಾಗಿ ಪತಂಜಲಿಯವರು 9 ಪ್ರಕಾರದ ಸಮಸ್ಯೆಗಳನ್ನು ಹೇಳ್ತಾರೆ. ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ, ವಿಪರೀತ ಭ್ರಾಂತಿ ದರ್ಶನ, ಅಲಬ್ಧ ಭೂಮಿಕತ್ವ, ಚಿತ್ತ ವಿಕ್ಷೇಪಾಸ್ತಿ ಅಂತರಾಯ. ಹಾಗಾದರೆ ವ್ಯಾಧಿ ಅಂದರೆ ಏನು, ಸ್ಥಾನ ಅಂದರೆ ಏನು ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ವ್ಯಾಧಿ ಅಂದರೆ ಇದು ನಮ್ಮ ಮನಸ್ಸಿಗೆ ಬಂದಿರತಕ್ಕಂಥ ಕಾಯಿಲೆ ಇದೆ. ಹಾಗಾಗಿ ಶಾರೀರಿಕ ರೂಪದಿಂದ ಯಾವುದೇ ಒಂದು ಕಷ್ಟಕ್ಕೆ ಒಳಗಾದರೆ ನಾವು ಆ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಮೊದಲಿಗೆ ಪ್ರಾರಂಭವಾಗಿ ವ್ಯಾಧಿಗಳನ್ನು ಆರಂಭವಾಗ್ತವೆ. ನೆಕ್ಸ್ಟು ಸ್ಥಾನ ಅಂದರೆ ನಮ್ಮ ಮನಸ್ಸು, ಎಲ್ಲ ಶರೀರವೂ ಸ್ವಸ್ಥಿದೆ, ಎಲ್ಲವೂ ಸ್ವಸ್ಥಿದೆ, ಇಂದ್ರಿಯಗಳು ಸ್ವಸ್ಥಿವೆ, ಆದರೆ ನಮ್ಮ ಮನಸ್ಸು ಸಪೋರ್ಟ್ ಕೊಡೋದಿಲ್ಲ. ಅದು ನಮ್ಮ ಮನಸ್ಸಿಗೆ ಸಪೋರ್ಟ್ ಕೊಡದೇ ಇರತಕ್ಕಂಥ ಸಮಸ್ಯೆಗೆ ನಾವು ಸ್ಥಾನ ಅಂತೀವಿ. ಸಂಶಯ, ನಾವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಅಥವಾ ನಮ್ಮ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರು ಸಾನ್ನಿಧ್ಯವನ್ನು ನಾವು ಯಾವುದಾದರೆ ಸಂಸ್ಥೆಗೆ ಒಳಪಟ್ಟಿದ್ದೆ ಆದರೆ ಆಗ ಕೂಡ ನಾವು ಸಾಧನೆ ಸಫಲವಾಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಸ್ಥಾನವಾಯಿತು, ಸಂಶಯ ಆಯಿತು. ಪ್ರಮಾದ ಅಂದರೆ ನಮಗೆ ಸಾಧನೆಗೆ ಏನೇನು ಮಾರ್ಗಗಳಲ್ಲಿ ಅಡ್ಡಿ ಆತಂಕಗಳು ಬರ್ತವೆ, ಸಂಕಷ್ಟಗಳು ಬರ್ತವೆ, ಅವೆಲ್ಲವೂ ಗುರುದೇವರು ನಮಗೆ ಮಾರ್ಗದರ್ಶನ ಮಾಡಿರ್ತಾರೆ. ಆದರೂ ಕೂಡ ಅದು ನನಗೆ ಎಲ್ಲ ಗೊತ್ತಿದೆ ಅಂತಕ್ಕಂಥ ಭಾವವನ್ನು ತೋರ್ತೀವಲ್ವ, ಅದು ಕೇರ್ಲೆಸ್ ಅಂತೀವಲ್ವ, ಆ ಕೇರ್ಲೆಸ್ ಭಾವಕ್ಕೆ ನಾವು ಪ್ರಮಾದ ಅಂತ ಕರಿತೀವಿ. ವ್ಯಾಧಿ, ಸ್ಥಾನ ಆಯಿತು, ವ್ಯಾಧಿ, ಸ್ಥಾನ, ಸಂಶಯ ಆಯಿತು, ಪ್ರಮಾದ ಆಯಿತು. ಆಲಸ್ಯ, ನಾವು ಸಾಧನೆ ಮಾಡಬೇಕಾದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮಲ್ಲಿ ತಮೋಗುಣದ ವೃತ್ತಿಯನ್ನು ಎದ್ದಾಗ ಸಾಧನೆ ಮಾಡಬೇಕಾದ್ರೆ ಸಾಧಕ ಸಮಸ್ಯೆಗಳನ್ನು ಸಾಧನ ಮಾಡಲಿಕ್ಕೆ ಎಲ್ಲವೂ ಸಮರ್ಥವಿರ್ತದೆ. ಮನಸ್ಸು ಸಮರ್ಥವಿರ್ತದೆ, ಶರೀರವು ಸಮರ್ಥವಿರ್ತದೆ, ಇಂದ್ರಿಯಗಳು ಸಮರ್ಥವಿರ್ತವೆ. ಆದರೆ ಸಾಧಕನಿಗೆ ತಮೋಗುಣದ ಪ್ರವೃತ್ತಿ ಆದ ಕಾರಣದಿಂದ ಸಾಧನೆಯಲ್ಲಿ ಮುಂದುವರಿಯಲು ಸಾಧ್ಯವಾಗುವುದಿಲ್ಲ. ವ್ಯಾಧಿ ಆಯಿತು, ಸ್ಥಾನ ಆಯಿತು, ಸಂಶಯ ಆಯಿತು, ಪ್ರಮಾದ ಆಯಿತು, ಆಲಸ್ಯ ಆಯಿತು. ಅವಿರತಿ ಅಂದರೆ ಸಂಸಾರಿಕ ವಿಷಯಗಳ ಪ್ರತಿ ಸಾಧಕನಿಗೆ ಏನಾಗ್ತದೆ, ಪ್ರಾರಂಭದಲ್ಲಿ ಏನು ಸಾಧನೆ ಮಾಡಬೇಕಾದ್ರೆ ಈ ಎಲ್ಲ ಸಂಸಾರದ ವಿಷಯಗಳನ್ನು ದೂರ ಮಾಡಬೇಕಂತಕ್ಕಂಥ ವೃತ್ತಿ ಬರ್ತದೆ. ಆದರೆ ಸಾಧನೆ ಮಾಡ್ತಾ ಹೋದಾಗೆ ಸಾಧಕನಿಗೆ ಸಂಸಾರದ ಪ್ರತಿ ಕೂಡ ಆಸಕ್ತಿ ಅಥವಾ ಸಂಸಾರದ ಪ್ರತಿ ಯಾವುದೋ ಅಟ್ಯಾಚ್ಮೆಂಟ್ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಅಟ್ಯಾಚ್ಮೆಂಟ್ ಆಗಬಾರ್ದು ಅಂತಕ್ಕಂಥ ಒಂದು ವಿಚಾರವನ್ನು ಅವಿರತಿ ಅಂತ ಕರಿತೀವಿ. ವ್ಯಾಧಿ, ಸ್ಥಾನ ಆಯಿತು, ಸಂಶಯ ಆಯಿತು, ಪ್ರಮಾದ ಆಯಿತು, ಆಲಸ್ಯ ಆಯಿತು, ಅವಿರತಿ ಆಯಿತು. ಭ್ರಾಂತಿ ಅಂದರೆ ಯಾವುದೋ ತಪ್ಪು ಕಲ್ಪನೆ, ಸಾಧನೆಯಲ್ಲಿ ಹೋಗಬೇಕಾದ್ರೆ ಏನೋ ಒಂದು ಆದರೆ ನಾವು ಅದರ ಪ್ರತಿ ತಪ್ಪು ಕಲ್ಪನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ಸಾಧಕನಿಗೆ ಈ ಎಲ್ಲ ಸಮಸ್ಯೆಗಳು ಎದುರಾಗ್ತವೆ. ಅದರ ಜೊತೆಗೆ ಇನ್ನೊಂದು ಅಲಬ್ಧ ಭೂಮಿಕತ್ವ ಅಂದ್ರೇನು, ಸಾಧನೆ ಮಾಡ್ತಾ ಸುಮಾರು ವರ್ಷಗಳು ಕೂಡ ಆದರೂ ಕೂಡ ಅವನಿಗೆ ಯಾವುದೋ ಸಾಧನೆಯ ಪ್ರತಿಫಲ ಅಥವಾ ಸಾಧನೆಯ ಒಂದು ಸಿದ್ಧಿ ಸಾಧಕನಿಗೆ ಕಾಣೋದಿಲ್ಲ. ಅಲ್ಲಿ ಸಾಧಕನಲ್ಲಿ ನೂರಾರು ಎಷ್ಟೇ ಸಾಧನೆ ಮಾಡ್ತಾ ಹೋದರೂ ಕೂಡ ಸಾಧಕನಲ್ಲಿ ಆ ಪರಿಪೂರ್ಣತೆ ಬರೋದಿಲ್ಲ. ಆ ಪರಿಪೂರ್ಣತೆ ಬರೋದೇ ಇರತಕ್ಕಂಥ ಸ್ಥಿತಿಗೆ ಅಲಬ್ಧ ಭೂಮಿಕತ್ವ ಅಂತ ಕರಿತೀವಿ. ಅಂತಿಮವಾದಂಥ ಸ್ಥಿತಿ ಆ ಸಾಧಕ ಆ ಸಾಧನೆ ಮಾಡಿದ್ದಾನೋ ಮಾಡಿಲ್ಲೋ ಅಂತಕ್ಕಂತಹ ಒಂದು ವಿಚಾರ ಬರ್ತದಲ್ವ, ಅದು ಹೀಗೆ ಅಂತಿಮವಾದಂಥ ಒಂದು ವಿಚಾರ. ಹೀಗೆ ಪತಂಜಲಿ ಮಹರ್ಷಿಯವರು ಅದ್ಭುತವಾದಂಥ ಸಾಧನೆಯ ಮಾರ್ಗವನ್ನು, ಸಾಧಕನಲ್ಲಿ ಏನೇನೋ ಸಮಸ್ಯೆಗಳು ಬರ್ತಾವೆ ಅಂತಕ್ಕಂಥದ್ದು ಭಾಳಷ್ಟು ಒಂದು ವಿವರವಾಗಿ ಅದ್ಭುತವಾಗಿ ಅದನ್ನು ನಾವು ನಿರಂತರ ಅಭ್ಯಾಸ ಮಾಡಿದಾಗ ಮಾತ್ರ ಈ ಎಲ್ಲ ಸಮಸ್ಯೆಗಳು ದೂರವಾಗಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಅದು ಇನ್ನೊಂದು ಸಲ ನಾನು ಶ್ಲೋಕವನ್ನು ಪ್ರಾರಂಭಿಸ್ತೇನೆ. ವ್ಯಾಧಿ, ಸ್ಥಾನ, ಸಂಶಯ, ಪ್ರಮಾದ, ಆಲಸ್ಯ,
ವ್ಯಾಧಿ ಸ್ಥಾನ ಸಂಶಯ ಪ್ರಮಾದ ಆಲಸ್ಯ ವಿಪರೀತ ಭ್ರಾಂತಿ ದರ್ಶನ ಅಲಬ್ಧ ಭೂಮಿಕತ್ವ ಚಿತ್ತ ವಿಕ್ಷೇಪಾಸ್ತ್ಯ ಅಂತರಾಯ. ಇವೆಲ್ಲ ಅಂತರಾಯ ಅಂದರೆ ನಮ್ಮ ಮನಸ್ಸಿನಲ್ಲಿ ಹೇಳ್ತಕ್ಕಂತಹ ಭಾವನೆಗಳಿಗೆ ಅಂತರಾಯ ಅಂತ ಕರಿತೀವಿ. ಹಾಗಾಗಿ ನಿತ್ಯ ನಿರಂತರ ಸಾಧಕರಾಗಿರ್ತಕ್ಕಂಥವ್ರು ಅಥವಾ ಸಾಧನೆ ಮಾಡ್ತಕ್ಕಂಥ ನಾವುಗಳು ಎಲ್ಲ ನಿತ್ಯ ಶ್ರದ್ಧಾ ಭಕ್ತಿಪೂರ್ವಕ ಗುರುವಿನ ಮೇಲೆ ಮತ್ತು ನಮ್ಮ ಸಾಧನೆ ಮೇಲೆ ವಿಶ್ವಾಸವನ್ನು ಇಡ್ತಾ ಸಾಧನೆಯಲ್ಲಿ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಶ್ರೀರಾಮ್.